ಸಿದ್ದು ಡಿಕೆಶಿ ಲಿಸ್ಟ್ ರಿಜೆಕ್ಟ್ ಮಾಡಿದ ರಾಗ. ಸಚಿವ ಸಂಪುಟದಲ್ಲಿ ಹೊಸ ಮುಖಗಳಿಗೆ ಆದ್ಯತೆ. ಏನಿದು ರಾಹುಲ್ ಗಾಂಧಿ 60-40 ಫಾರ್ಮುಲಾ? ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಕರ್ನಾಟಕ ಪಾಲಿಟಿಕ್ಸ್ ನಲ್ಲಿ ಈಗ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಹರಿದಾಡ್ತಿದೆ. ಅದೇನಪ್ಪಾ ಅಂದ್ರೆ ನಮ್ಮ ಸಿಎಂ ಮತ್ತು ಮಾಜಿ ಸಿಎಂ ದಿಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಕೈಗೆ ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಏನ್ ಮಾಡಿದ್ದಾರೆ ಗೊತ್ತಾ? ನೋ ವೇ, ಚಾನ್ಸೇ ಇಲ್ಲ, ಈ ಹಳೆ ಮುಖಗಳ ಲಿಸ್ಟ್ ನನಗೆ ಬೇಡವೇ ಬೇಡ ಅಂತ ರಿಜೆಕ್ಟ್ ಮಾಡಿದ್ದಾರಂತೆ. ಸಚಿವ ಸಂಪುಟ ವಿಸ್ತರಣೆ ವಿಷಯದಲ್ಲಿ ಹೈಕಮಾಂಡ್ ಈಗ ಸಖತ್ ಗರಂ ಆಗಿದೆ. ಹಾಗಾದ್ರೆ ಏನಿದು ಕತೆ? ಕಂಪ್ಲೀಟ್ ಮ್ಯಾಟರ್ನ ಹೇಳ್ತೇವೆ, ವಿಡಿಯೋನ ಕೊನೆ ತನಕ ನೋಡಿ. ಕಳೆದ 2 ದಿನಗಳಿಂದ ಸಿದ್ದು ಮತ್ತು ಡಿಕೆಶಿ ಇಬ್ರು ಹೊಸದಿಲ್ಲಿಯಲ್ಲಿ ಬಿಟ್ಟಿದ್ದಾರೆ. ಸಂಪುಟ ವಿಸ್ತರಣೆ ಮಾಡಬೇಕು ಅಂತ ತಮಗೆ ಬೇಕಾದವರ ಲಿಸ್ಟ್ ತಗೊಂಡು ರಾಹುಲ್ ಗಾಂಧಿ ಹತ್ರ ಹೋಗಿದ್ದಾರೆ. ಆದ್ರೆ ಲಿಸ್ಟ್ ನೋಡಿದ ತಕ್ಷಣ ರಾಹುಲ್ ಗಾಂಧಿ ಬೇಸರ ಮಾಡ್ಕೊಂಡಿದ್ದಾರಂತೆ. ಯಾವಾಗ್ಲೂ ಇವ್ರೇನಾ, ಹೊಸಬರಿಗೆ ಚಾನ್ಸ್ ಇಲ್ವಾ ಅಂತ ಕೇಳ್ತಾ ಒಂದು ಸೂಪರ್ ಫಾರ್ಮುಲಾ ಕೊಟ್ಟಿದ್ದಾರೆ. ಅದೇ 60-40 ಫಾರ್ಮುಲಾ. ಅಂದ್ರೆ 40% ಮಾತ್ರ ಹಿರಿಯ ಶಾಸಕರು ಅಥವಾ ಮಾಜಿ ಸಚಿವರಿಗೆ ಜಾಗ ಕೊಡಬೇಕು. ಇನ್ನುಳಿದ 60% ಸೀಟುಗಳು ಪಕ್ಕಾ ಹೊಸ ಮುಖಗಳಿಗೆ, ಯುವಕರಿಗೆ ಸಿಗಲೇಬೇಕು ಅನ್ನೋದು ರಾಹುಲ್ ಗಾಂಧಿ ಖಡಕ್ ಆರ್ಡರ್. ಯಾಕಂದ್ರೆ ಕರ್ನಾಟಕದಲ್ಲಿ ನೆಕ್ಸ್ಟ್ ಜನರೇಷನ್ ಲೀಡರ್ಸ್ ನ ರೆಡಿ ಮಾಡಬೇಕು ಅನ್ನೋದು ಹೈಕಮಾಂಡ್ ನ ಪ್ಲಾನ್. ಅಷ್ಟೇ ಅಲ್ಲ, ರಾಹುಲ್ ಗಾಂಧಿ ಇನ್ನೂ ಕೆಲವು ಇಂಟ್ರೆಸ್ಟಿಂಗ್ ಕಂಡೀಷನ್ಸ್ ಹಾಕಿದ್ದಾರೆ. ಮೊದಲನೆಯದ್ದು, ಹಲವು ಬಾರಿ ಗೆದ್ದಿದ್ರು ಒಮ್ಮೆಯೂ ಮಂತ್ರಿ ಆಗದವರಿಗೆ ಮೊದಲ ಚಾನ್ಸ್ ಕೊಡಿ. ಎರಡನೆಯದ್ದು, ಹೊಸ ಮುಖಗಳ ವಯಸ್ಸು 60 ವರ್ಷಕ್ಕಿಂತ ಕಡಿಮೆ ಇರಬೇಕು. ಮೂರನೆಯದ್ದು, ಹಿರಿಯರನ್ನ ತಗೋಬೇಕಾದ್ರೆ ಅವರ ವಯಸ್ಸು 70-75 ಆಗಿದ್ರು ಓಕೆ, ಆದ್ರೆ ಅವರ ಅನಿವಾರ್ಯತೆ ಇದ್ರೆ ಮಾತ್ರ ಲಿಸ್ಟ್ ನಲ್ಲಿಡಿ. ಕೊನೆಯಲ್ಲಿ ರಾಹುಲ್ ಗಾಂಧಿ ಏನ್ ಹೇಳಿದ್ದಾರೆ ಗೊತ್ತಾ? ನಾವು ಹೇಳಿದ ಹಾಗೆ ಹೊಸ ಲಿಸ್ಟ್ ರೆಡಿ ಮಾಡಿ ಕಳಿಸಿ, ಇಲ್ಲ ಅಂದ್ರೆ ನಾವೇ ಫೈನಲ್ ಮಾಡಿ ಕಳಿಸ್ತೀವಿ ಅಂತ ಸ್ವೀಟ್ ವಾರ್ನಿಂಗ್ ಕೊಟ್ಟಿದ್ದಾರಂತೆ. ಸರಿ, ಇಷ್ಟೆಲ್ಲ ಆದ್ಮೇಲೆ ನಮ್ಮ ಡಿಕೆಶಿ ಸಾಹೇಬ್ರು ಏನಂದ್ರು? ದಿಲ್ಲಿಯಲ್ಲಿ ಮೀಡಿಯಾ ಜೊತೆ ಮಾತನಾಡಿದ ಅವರು, ಹೌದು, ವರಿಷ್ಠರ ಜೊತೆ ಚರ್ಚೆ ಮಾಡಿದ್ದೇವೆ, ಅವರ ಮಾರ್ಗದರ್ಶನದಂತೆಯೇ ಸಂಪುಟ ವಿಸ್ತರಣೆ ಮಾಡ್ತೀವಿ ಅಂತ ಸೌಮ್ಯವಾಗಿ ಆನ್ಸರ್ ಮಾಡಿದ್ದಾರೆ. ಜೊತೆಗೆ ಇನ್ನೊಂದು ಬಿಗ್ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ನಿಂದ ಬಿಬಿಎಂಪಿ ಎಲೆಕ್ಷನ್ಗೆ ಡಿಸೆಂಬರ್ 31ರವರೆಗೆ ಟೈಮ್ ಸಿಕ್ಕಿದೆ. ಹಾಗೇನೆ ಮಾರ್ಚ್ ಎಂಡಿಂಗ್ ಒಳಗೆ ಜಿಲ್ಲಾ, ತಾಲೂಕು ಮತ್ತು ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಮಾಡ್ತೀವಿ ಅಂತಾನು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ಲೋಕಲ್ ಎಲೆಕ್ಷನ್ ಅಲ್ಲೂ ಯುವಕರಿಗೆ ಮತ್ತು ಹೊಸ ಮುಖಗಳಿಗೆ ಹೆಚ್ಚಿನ ಅವಕಾಶ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಸೊ ಗೈಸ್, ಒಟ್ನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಈಗ ಓಲ್ಡ್ ಇಸ್ ಗೋಲ್ಡ್ ಅನ್ನೋದನ್ನ ಬಿಟ್ಟು ನ್ಯೂ ಇಯರ್ಸ್ ಟ್ರೆಂಡ್ ಅನ್ನೋ ಮಂತ್ರ ಜಪಿಸ್ತಾ ಇರೋ ಹಾಗೆ ಕಾಣ್ತಿದೆ. ರಾಹುಲ್ ಗಾಂಧಿ ತಗೊಂಡಿರೋ ಈ ನಿರ್ಧಾರ ನಿಮ್ಗೆ ಸರಿ ಅನ್ಸುತ್ತಾ? ಹಳಬರನ್ನ ಬಿಟ್ಟು ಹೊಸಬರಿಗೆ ಮಂತ್ರಿ ಸ್ಥಾನ ಕೊಡ್ಬೇಕಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.